ಸೊ ನ್ಯೂರೋ ಸರ್ಜರಿ ಅಂತ ಮಾತಾಡ್ತಾ ಕಳೆದ ಎಪಿಸೋಡಲ್ಲಿ ಸಾಕಷ್ಟು ತಿಳ್ಕೊಂಡ್ವಿ. ಬಿಕಾಸ್ ನಮಗೆ ಕಾಮನ್ ಮ್ಯಾನ್ಗೆ ಗೊತ್ತಿರೋದು ನ್ಯೂರೋ ಸರ್ಜನ್ ಅಥವಾ ನ್ಯೂರೋ ಸರ್ಜರಿ ಅಂದರೆ ಬರೀ ಮೆದುಳಿಗೆ ಸಂಬಂಧಪಟ್ಟಂಥದ್ದು ಅಂತ ನಾವೇನು ಅಂದ್ಕೊಂಡಿದ್ವಿ. ಕಳೆದ ಎಪಿಸೋಡಲ್ಲಿ ನಮಗೆ ಗೊತ್ತಾಯಿತು ನಾಟ್ ಜಸ್ಟ್ ಆರ್ ಬ್ರೈನ್ ಬಟ್ ನೆಕ್ ಆ್ಯಂಡ್ ಸ್ಪೈನ್, ಇದಕ್ಕೆ ರಿಲೇಟೆಡ್ ಕೂಡ ನಾವು ನ್ಯೂರಾಲಜಿಸ್ಟ್ನ ವಿಸಿಟ್ ಮಾಡಬೇಕಾಗುತ್ತೆ ಡಯಾಗ್ನೈಸ್ ಮಾಡ್ಕೊಳ್ಳೋದಕ್ಕೆ. ಆ್ಯಂಡ್ ಆಫ್ ಕೋರ್ಸ್ ಸರ್ಜರಿ ರಿಕ್ವೈರ್ಡ್ ಅಂದರೆ ನ್ಯೂರೋ ಸರ್ಜನ್ ಅದನ್ನು ಮಾಡ್ತಾರೆ ಅಂತ. ಸೊ ನ್ಯೂರೋ ಸರ್ಜನ್ ಅಂದರೆ ಯೂಶಲಿ he or she is associated with spinal disorders, head trauma, chronic pain, stroke, nerve injuries. ಇದು ನಮಗೆ ಗೊತ್ತು. ಬಟ್ ಕಾಮನ್ ಡೇ ಇನ್ ಆ್ಯಂಡ್ ಡೇ ಔಟಲ್ಲಿ ನಾವು ಕಾಮನ್ ಮ್ಯಾನ್ ಫೇಸ್ ಮಾಡುವಂಥ ಯಾವೆಲ್ಲ ಇಶ್ಯೂಸ್ಗಳಿಗೆ ನಾವು ನ್ಯೂರೋ ಸರ್ಜನ್ ಹತ್ರ ಹೋಗಬೇಕಾಗತ್ತೆ ಅನ್ನೋದ್ರ ಬಗ್ಗೆ ಮಾತಾಡ್ತಾ, ಡಾಕ್ಟರ್, ವಾಟ್ ಆರ್ ದ ಕಾಮನ್ ಇಶ್ಯೂಸ್ ಅಸೋಸಿಯೇಟೆಡ್ ವಿತ್ ಲೈಕ್ ಜನರಲಿ ಬ್ರೈನ್ ಟು ಬಿಗಿನ್ ವಿತ್? ಮೊದಲನೇದು ನಾವು ತುಂಬ ಸಾಧಾರಣವಾಗಿ ನೋಡೋದು ತಲೆನೋವು. ತಲೆನೋವು ಅಂತಕ್ಕಂಥದ್ದು ಎಷ್ಟು ಸಾಧಾರಣ ಅಂದರೆ ಪ್ರತಿ ಮನುಷ್ಯನಿಗೂ ಒಂದು ತಿಂಗಳಲ್ಲಿ ಒಂದಲ್ಲ ಎರಡು ಸಲ ತಲೆನೋವು ಅಂತಕ್ಕಂಥದ್ದು ಬಂದೇ ಬರುತ್ತೆ. ಸೊ ನಾನು ಏನು ಹೇಳ್ತಾ ಇದ್ದೀನಿ ಅಂದರೆ ಎಲ್ಲ ತಲೆನೋವುಗಳು ಮಿದುಳಿನ ಮೇಜರ್ ಆಗಿರ್ತಕ್ಕಂಥ ತೊಂದರೆ ಅಲ್ಲ. ಆದರೆ ಮಿದುಳಿನ ಮೇಜರ್ ಆಗಿರ್ತಕ್ಕಂಥ ತೊಂದರೆಗಳು ಮೊದಲು ಹೊರಗಡೆ ಬರೋದು ತಲೆನೋವು ಮುಖಾಂತರ. ಸೊ ಆವಾಗ ತಲೆನೋವು ಬರ್ತಾ ಇದೆ, ತಲೆನೋವು ತುಂಬ ತೊಂದರೆ ಕೊಡ್ತಾ ಇದೆ, ತಲೆನೋವಿಂದ ನಮ್ಮ ದೈನಂದಿನ ಜೀವನ ಚೆನ್ನಾಗಿ ನಡೀತಾ ಇಲ್ಲ, ತೊಂದರೆಗಳಾಗ್ತಾ ಇದೆ ಅಂತಂದರೆ ಅದಕ್ಕೆ ನಾವು ಪ್ರಾಮುಖ್ಯತೆಯನ್ನು ಕೊಟ್ಟು ಅದನ್ನು ನಾವು ಡಾಕ್ಟರ್ ಹತ್ರ ಹೋಗಿ ತೋರಿಸ್ಕೊಂಡು ಅದನ್ನು ನೋಡಿಸ್ಕೊಳ್ಳೋದು ಉತ್ತಮ. ಎರಡನೇದಾಗಿ ಮಿದುಳಿಗೆ ಸಂಬಂಧಪಟ್ಟಂಗೆ ನಮಗೆ ಕಾಮನ್ ಆಗಿ ಬರ್ತಕ್ಕಂಥದ್ದು ಫಿಟ್ಸ್ ಅಥವಾ ನಾವು ಏನು ಅಪಸ್ಮಾರ ಅಂತೀವಿ, ಎಪಿಲೆಪ್ಸಿ ಅಂತೀವಿ. ಸೊ ಮಿದುಳಿನ ಕಾರ್ಯವೈಖರಿಯಲ್ಲಿ ಆಗಿರ್ತಕ್ಕಂಥ ಒಂದು ತೊಂದರೆ ಇದು. ಮೂರನೇದಾಗಿ ದೇಹದ ಕೈ, ಕಾಲು ಅಥವಾ ಮುಖದಲ್ಲಿ ಬರ್ತಕ್ಕಂಥ ಬಲಹೀನತೆ, ಅಂದರೆ ಕೈಯಲ್ಲಿ ಕೆಲಸ ಮಾಡೋಕ್ಕಾಗ್ತಾ ಇಲ್ಲ, ನಡೆಯೋಕ್ಕಾಗ್ತಾ ಇಲ್ಲ, ಕಾಲಲ್ಲಿ ವೀಕ್ನೆಸ್ ಬರ್ತಾ ಇದೆ, ಅಥವಾ ಮುಖದ ಒಂದು ಭಾಗ ಒಂದು ಸಲ ಸೊಟ್ಟಕ್ಕೆ ಹೋಗ್ತಾ ಇದೆ, ನಗಬೇಕಾದ್ರೆ ಗೊತ್ತಾಗ್ತಾ ಇದೆ, ಯಾರೋ ನೋಡಿ ಹೇಳ್ತಾ ಇದ್ದಾರೆ ಸರ್ ನೀವು ನಗಬೇಕಾದ್ರೆ ಮುಖ ಒಂದು ಸ್ವಲ್ಪ ಒಂದು ಕಡೆಗೆ ಹೋಗ್ತಾ ಇದೆ, ಅಥವಾ ನೀವು ಮಾತಾಡಬೇಕಾದ್ರೆ ತೊದಲ್ತಾ ಇದ್ದೀರಾ, ನೀವು ಸ್ಪಷ್ಟತೆ ಇಲ್ಲ ನಿಮ್ಮ ಮಾತಲ್ಲಿ ಅಂತ ಹೇಳ್ತಾರೆ. ಸ್ಪೈನಿಗೆ ಸಂಬಂಧಪಟ್ಟಂಗೆ ಮೋಸ್ಟ್ ಕಾಮನ್ ಆಗಿ ನಾವು ನೋಡೋದು ಬೆನ್ನೋವು. ಬೆನ್ನೋವು ಅನ್ನೋದು ಎಷ್ಟು ಸಾಧಾರಣ ಆಗಿಬಿಟ್ಟಿದೆ ಅಂತಂದರೆ 15 ವರ್ಷದ ಹುಡುಗರು ಬೆನ್ನೋವು ಅಂತ ಇದ್ದಾರೆ. ನನ್ನ ಕ್ಲಿನಿಕ್ಗೆ 12 ವರ್ಷದ ಹುಡುಗರೆಲ್ಲ ಬೆನ್ನೋವು ಅಂತ ಬರುತ್ತೆ. ಅಂಡ್ ಯಾರು ಬೆನ್ನೋವು ಅಂತಿದ್ದ ಹಾಗೆ ತುಂಬಾ ಸಾಧಾರಣವಾಗಿ ತಗೋತಾರೆ. ನ್ಯೂರೋ ಸರ್ಜನ್ ಹತ್ರ ಹೋಗ್ಬೇಕಂತ ಯಾರು ಅನ್ಕೊಳ್ಳಲ್ಲ. ಪೋಸ್ಚರ್ ಇಂದಾನೋ ಅಥವಾ ನಮ್ಮ ಲೈಫ್ ಸ್ಟೈಲ್ ಇಂದಾನೋ ಇದು ಬರ್ತದೆ. ಏನು ಅಂತಂದ್ರೆ ಬೆನ್ನು ನೋವು ಕೊಡ್ತಾ ಇದೆ ಅಂತಂದ್ರೆ ನಾವು ಬೆನ್ನನ್ನು ಚೆನ್ನಾಗಿ ನೋಡ್ಕೋತಾ ಇಲ್ಲ ಅಂತ. ಸೊ ಬೆನ್ನೋವು ಅಂತಕ್ಕಂಥದ್ದು ಅತ್ಯಂತ ಕಾಮನ್ ಆಗಿ ನಾವು ನೋಡುವಂಥದ್ದು. ಬೆನ್ನೋವಲ್ಲೂ ಸಾಕಷ್ಟು ವಿಧಾನ ಇದೆ. ಸಿಂಪಲ್ ಆಗಿ ಒಂದು ಮಸಲ್ ಕ್ಯಾಚ್ ಅಥವಾ ಮಸಲ್ ಸ್ಪ್ರೇನಿಂದ ಕೂಡ ಬೆನ್ನೋವು ಬರ್ಬೋದು, ಅಥವಾ ಮೇಜರ್ ಆಗಿ ಸ್ಪೈನಲ್ ಕಾರ್ಡಲ್ಲಿ ತೊಂದರೆ ಆಗಿ ಕೂಡ ಬೆನ್ನೋವು ಬರ್ಬೋದು. ಎರಡನೇದು ವೀಕ್ನೆಸ್ ಬರುತ್ತೆ, ಕಾಲುಗಳಲ್ಲಿ ಜೋಮ್ ಹಿಡಿಯುತ್ತೆ, ನೆಲದ ಮೇಲೆ ಕಾಲಿಟ್ಟರೆ ಕಾಲು ಇಡ್ತಾ ಇರೋದು ಗೊತ್ತಾಗೋದಿಲ್ಲ, ಎಲ್ಲೋ ಹತ್ತಿ ಮೇಲೆ ಇಟ್ಟು ನಡೀತಾ ಇದ್ದೀವಿ ಅಂತ ಅನ್ಸುತ್ತೆ. ಮೆಟ್ಲು ಹತ್ತಕ್ಕಾಗಲ್ಲ, ಮೆಟ್ಲು ಹತ್ತಬೇಕಾದ್ರೆ ಮುಗ್ಗರಿಸ್ತಾರೆ, ಅಥವಾ ಕಾಲ್ ಮೇಲೆ ಭಾರ ಹಾಕಿ ಮೆಟ್ಲು ಹತ್ತಕ್ಕಾಗಲ್ಲ. ಅಥವಾ ಪಾರ್ಕಲ್ಲಿ ವಾಕಿಂಗ್ ಹೋಗ್ತಾ ಇದ್ವಿ, ಹೋಗ್ತಾ ಕಾಲು ಪೂರ್ತಿ ಸೋತ್ ಹೋಯಿತು, ಕೂರ್ಬೇಕಾಗಿ ಬಂತು, ನಾವು ಒಂದ್ಸಲ ಕೂತು ಸ್ವಲ್ಪ ಕಾಲನ್ನು ಸುಧಾರಿಸ್ಕೊಂಡು ಆಮೇಲೆ ಮನೆಗೆ ಹೋಗ್ಬೇಕಾಗಿ ಬಂತು ಅಂತಾರೆ. ಸೊ ಈ ಎಲ್ಲ ತೊಂದರೆಗಳಿತ್ತು ಅಂತಂದರೆ ಸ್ಪೈನಲ್ ಕಾರ್ಡಿಂದ ತೊಂದರೆ ಆಗಿರ್ಬೋದು ಅಂತ ನಾವು ಅನ್ಕೋಬೋದು. ಓಕೆ, ಬ್ರೈನ್ ಆಯಿತು, ಸ್ಪೈನ್ ಆಯಿತು, ಈ ಎರಡನ್ನೂ ಹಿಡಿದಿಟ್ಕೊಂಡ್ರು ಅಂತ ನೆಕ್ಕಿಗೆ ಅಂತಂದರೆ ಕಾಮನ್ ಆಗಿ ಮೋಸ್ಟ್ ಇಂಪಾರ್ಟೆಂಟ್ ಇತ್ತೀಚಿನ ದಿನಗಳಲ್ಲಿ ನೋಡ್ತಾ ಇರೋದು ಅಂದರೆ ನೆಕ್ಕು ತುಂಬ ಸುಸ್ತಾಗ್ತಾ ಇದೆ, ನನಗೆ ಟಯರ್ಡ್ ಆಗ್ತಾ ಇದೆ, ತುಂಬ ಹೊತ್ತು ನಾನು ಕೂರೋಕ್ಕಾಗಲ್ಲ, ಕೂತ್ರೆ ನನಗೆ ನನ್ನ ತೋಳುಗಳ ಮೇಲೆ ನೋವು ಬರ್ತಾ ಇದೆ, ಬೆನ್ನು ನೋವು ಕೊಡ್ತಾ ಇದೆ, ಕತ್ತು ನೋವು ಕೊಡ್ತಾ ಇದೆ, ಮತ್ತು ಕತ್ತು ತಿರುಗಿಸಿದ್ರೆ ನನಗೆ ಶಬ್ದ ಬರ್ತಾ ಇದೆ. ಅದೊಂದು ತುಂಬ ದುರಭ್ಯಾಸ ನಮ್ಮ ಜನರಲ್ಲಿ. ಸ್ವಲ್ಪ ಕತ್ತಿದಾಯಿತು ಅಂತಂದರೆ ಫೋರ್ಸ್ ಆಗಿ ಕತ್ತನ್ನು ತಿರುಗಿಸೋದು, ತಾವಾಗೆ ಜೋರಾಗಿ ಕತ್ತನ್ನು ಮ್ಯಾನಿಪುಲೇಟ್ ಮಾಡಿಸ್ಕೊಳ್ಳೋದು, ಅಥವಾ ಕೆಲವೊಂದು ಸಲ ನಾವು ಈ ಹೇರ್ ಡ್ರೆಸ್ಸರ್ ಹತ್ರ ಹೋಗೋದಾಗಲಿ ಅಥವಾ ಮಸಾಜ್ ಪಾರ್ಲರ್ಗಳಿಗೆ ಹೋಗಿ ಕತ್ತನ್ನು ಜೋರಾಗಿ ತಿರುಚೋವಂಥ ಒಂದು ಏನಿದೆ ಆ ಥರದನ್ನು ಮಾಡಿಸೋವಂಥ ಪದ್ಧತಿ ತುಂಬ ಜನಕ್ಕಿದೆ. ಅದರಿಂದ ಆಗೋ ತೊಂದರೆ ಜಾಸ್ತಿ. ಸೊ ಕತ್ತಿನ ಸಾಧಾರಣವಾದ ತೊಂದರೆಗಳು ಏನು ಅಂತಂದರೆ ಕತ್ತು ನೋವು ಕೊಡುತ್ತೆ, ಮೊದಲನೇ ಅಂಶ. ಎರಡನೇದು ಕತ್ತಿನ ಮೇಲೆ ತುಂಬ ಹೊತ್ತು ನಾವು ಭಾರ ಹಾಕಿ ಕೂತ್ರೆ, ಕತ್ತು ಅಂತಕ್ಕಂಥದ್ದು ನಮ್ಮ ತಲೆ ಮತ್ತು ಬೆನ್ನನ್ನು ಸೇರಿಸ್ತಕ್ಕಂಥ ಒಂದು ಮುಖ್ಯವಾದ ಅಂಗ. ಸೊ ಸುಸ್ತು ಜಾಸ್ತಿ ಆಗುತ್ತೆ, ತುಂಬ ಹೊತ್ತು ಕೂರಕ್ಕಾಗೋದಿಲ್ಲ. ಕೈಗಳಲ್ಲಿ ತೊಂದರೆ ಬರುತ್ತೆ, ಕೈಗಳ ಬೆರಳಲ್ಲಿ ಜೋಬ್ ಹಿಡಿಯುತ್ತೆ, ಕೆಲಸ ಮಾಡೋಕ್ಕಾಗಲ್ಲ. ನಮ್ಮ ಸಾಫ್ಟ್ವೇರ್ ಇದರಲ್ಲಿ ಇರ್ತಕ್ಕಂಥ ನಮ್ಮ ಇಂಜಿನಿಯರ್ಗಳು ಟೈಪ್ ಮಾಡೋಕ್ಕೆ ತೊಂದರೆ ಅಂತಾರೆ, ಬಟನ್ಸ್ ಸರಿ ಟೈಪ್ ಮಾಡೋಕ್ಕಾಗಲ್ಲ, ಟೈಪ್ ಮಾಡೋ ಫ್ಲೂಯೆನ್ಸಿ ಸಿಗಲ್ಲ ಅಂತಾರೆ. ಅಥವಾ ಫಾರ್ ಎಕ್ಸಾಂಪಲ್ ಕೈಯಲ್ಲಿ ಚೆನ್ನಾಗಿ ಕುಸುರಿ ಕೆಲಸ ಮಾಡೋವಂಥವ್ರು, ಸೂಜಿ ಪೋಣಿಸೋದಾಗಲಿ, ಅಡುಗೆ ಮಾಡೋದಾಗಲಿ, ತರಕಾರಿ ಹಚ್ಚೋದಾಗಲಿ, ಆ ಕೆಲಸಗಳನ್ನು ಮಾಡೋಕ್ಕಾಗಲ್ಲ ಅಂತಾರೆ. ಸೊ ನಮ್ಮ ದಿನನಿತ್ಯದ ಯಾವ ಒಂದು ಚಟುವಟಿಕೆಯಲ್ಲಾಗಲಿ ಸ್ಪೈನಿಂದು ಅತಿ ಮುಖ್ಯ ಪಾತ್ರ. ಸೊ ಎಲ್ಲದರಲ್ಲೂ ತೊಂದರೆ ಬರುತ್ತೆ. ಅದನ್ನು ನಿರ್ಲಕ್ಷ್ಯ ಮಾಡದೆ ಮೊದಲೇ ತೋರಿಸ್ಕೊಂಡ್ರೆ ಮುಂದಾಗೋ ಅನಾಹುತನ ಸಾಕಷ್ಟು ತಪ್ಪಿಸ್ಬೋದು. ಕರೆಕ್ಟ್. ಸೊ ಡಾಕ್ಟರ್ ನೋಡಿ, ಜನರಿಗೆ ಒಂದು ಸ್ವಲ್ಪ ಭಯ ಇರೋದು ಈ ಮೂವರನ್ನು ವಿಸಿಟ್ ಮಾಡುವಂದಾಗ, ಟು ಎನ್ ಎಕ್ಸ್ಟೆಂಟ್ ಕಾರ್ಡಿಯಾಲಜಿಸ್ಟ್, ಆಮೇಲೆ ನ್ಯೂರೋ ಸರ್ಜನ್ ಅಥವಾ ನ್ಯೂರಾಲಜಿಸ್ಟ್, ಆ್ಯಂಡ್ ದೆನ್ ಆನ್ಕಾಲಜಿಸ್ಟ್. ಸ್ವಲ್ಪ ಟೆನ್ಷನ್ ಜಾಸ್ತಿನೇ ಇರುತ್ತೆ ಇವ್ರನ್ನೆಲ್ಲ ಮೀಟ್ ಮಾಡಬೇಕಾದ್ರೆ. ಅಂಥವ್ರಿಗೆ ನಿಮ್ಮ ಮೆಸೇಜ್ ಏನು? ಯು ಬೀಯಿಂಗ್ ಎ ನ್ಯೂರೋ ಸರ್ಜನ್. ಟೆನ್ಷನ್ ಅಂತಲ್ಲ, ನಾನೇನು ಹೇಳ್ತೀನಿ ಅಂತಂದರೆ ಕಾರ್ ತಗೋತೀರ ಹೊಸದಾಗಿ,
ಕಾರಲ್ಲಿ ತೊಂದರೆ ಇತ್ತು ಅಂದರೆ ಒಂದು 6 ತಿಂಗಳಿಗೆ ಒಂದ್ಸಲ ಸರ್ವಿಸಿಗೆ ತೊಗೊಂಡು ಹೋಗ್ತೀರಾ. ತೊಗೊಂಡು ಹೋಗ್ಬೇಕಾದ್ರೆ ತೊಂದರೆ ಇದೆ ಅನ್ನೋಂಥ ಒಂದು ಮನಸ್ಥಿತಿಲಿ ತೊಗೊಂಡು ಹೋಗಲ್ಲ. ಏನೂ ತೊಂದರೆ ಇಲ್ಲ, ಒಂದ್ಸಲ ನೋಡಿಸ್ಕೊಳ್ಳೋಣ ಅಂತ ತೊಗೊಂಡು ಹೋಗೋ ಅಂತ ಆಗಿದ್ದು. ಸೊ ನ್ಯೂರಾಲಜಿಸ್ಟ್, ನ್ಯೂರೋ ಸರ್ಜನ್ ಆಗಲಿ, ಕಾರ್ಡಿಯಾಲಜಿಸ್ಟ್ ಆಗಲಿ, ಆಂಕಾಲಜಿಸ್ಟ್ ಆಗಲಿ, ನೋಡುವಂಥ ಕಾಯಿಲೆಗಳೇನಿದ್ದಾವೆ ದೇಹದ ಮುಖ್ಯವಾದ ಅಂಗಗಳಿಗೆ ಬರುವಂಥ ಕಾಯಿಲೆಗಳು. ಸೊ ಹಾಗಾಗಿ ಅವುಗಳನ್ನು ಮುಂಜಾಗರೂಕತೆಯಿಂದನೇ ನಾವು ಹೋಗಿ ನೋಡಿಸ್ಕೊಂತು ಅಂತಂದರೆ ಅದರಿಂದ ಆಗೋ ಅನಾಹುತನ ನಾವು ಖಂಡಿತವಾಗ್ಲೂ ತಪ್ಪಿಸ್ಬೋದು. ಈಗ ಕಾರಲ್ಲಿ ಮೇಜರ್ ಆಗಿರೋ ಒಂದು ತೊಂದರೆ ಬರೋಕ್ಕೆ ಮುಂಚೆನೇ ನಾವು ಹೇಗೆ ಹೋಗಿ ಸರ್ವಿಸ್ ಮಾಡಿಸ್ಕೋತೀವೋ ಅದೇ ರೀತಿ ಡಾಕ್ಟ್ರು ಅಂತಕ್ಕಂಥದ್ದು ನಿಮಗೆ ಸಹಾಯ ಮಾಡಲಿಕ್ಕೆ ಇರುವಂಥದ್ದು. ಇದು ನಿಮ್ಮ ಉಪಯೋಗಕ್ಕೋಸ್ಕರ ನೀವು ಡಾಕ್ಟ್ರ್ ಹತ್ರ ಹೋಗೋದು. ನೀವು ಡಾಕ್ಟ್ರ್ ಹತ್ರ ಹೋಗೋದ್ರಿಂದ ಡಾಕ್ಟ್ರಿಗೆ ಯಾವುದೇ ರೀತಿಯಾದ ಬೆನಿಫಿಟ್ ಇಲ್ಲ. ಸಾಕಷ್ಟು ಜನಕ್ಕೆ ಇರುವಂಥ ಮನಸ್ಥಿತಿ ಅಂದರೆ ಡಾಕ್ಟ್ರ್ ಹತ್ರ ಹೋದರೆ ಅವರು ಆ ಟೆಸ್ಟ್ ಮಾಡಿಸು, ಒಂದು ದೊಡ್ಡ ಮೆಡಿಸಿನ್ಸ್ ಬರ್ಕೊಡ್ತಾರೆ, ಸ್ಕ್ಯಾನ್ ಮಾಡಿಸು ಅಂತಾರೆ, ಬ್ಲಡ್ ಟೆಸ್ಟ್ ಮಾಡಿಸು ಅಂತಾರೆ. ಮಾಡಿಸೋ ಅವಶ್ಯಕತೆ ಏನು ಅಂತಂದರೆ ನಾವು ನಿಮಗೆ ಖಡಾಖಂಡಿತವಾಗಿ ದೇಹದಲ್ಲಿ ಏನೇ ತೊಂದರೆ ಇಲ್ಲ, ನೀವು ಕಂಪ್ಲೀಟ್ ಆಗಿ ಆರೋಗ್ಯವಾಗಿದ್ದೀರಾ, ನೀವು ಅಂದ್ಕೊಂಡಿರೋ ಥರ ಯಾವುದೇ ರೀತಿ ತೊಂದರೆ ಇಲ್ಲ ಅಂತ ನಿಖರವಾಗಿ ಹೇಳೋದಕ್ಕೆ ನನಗೆ ಪ್ರೂಫ್ ಬೇಕು, ರೂಲ್ ಔಟ್ ಮಾಡಬೇಕು. ಯಾಕೆಂದರೆ ಗಾಡಿ ಚೆಕ್ ಮಾಡ್ದೇನೆ ಯಾರು ಕೂಡ ಎಲ್ಲ ಚೆನ್ನಾಗಿದೆ ಅಂತ ಹೇಳೋಕ್ಕಾಗಲ್ಲ. ನಾಳೆ ಅವ್ರನ್ನೇ ಹೋಗಿ ನಾವು ನೀವು ನೋಡಲಿಲ್ಲ ಅಂತ ಹೇಳ್ತೀವಿ. ಸೊ ನೋಡುವಾಗ ನಾವು ಎಷ್ಟು ಕಾಳಜಿ ವಹಿಸಿ ಕರೆಕ್ಟಾಗಿ ನೋಡ್ತೀವೋ ಅದರಿಂದ ನಿಮಗಾಗೋ ಬೆನಿಫಿಟ್ಟು ಇದ್ದೇ ಇರುತ್ತೆ. ಸೊ ಹೆದರೋ ಅವಶ್ಯಕತೆ ಇಲ್ಲ. ಬರೋ ಎಲ್ರಿಗೂ ಆಪರೇಷನ್ ಯಾರೂ ಮಾಡೋದಿಲ್ಲ, ಅದೇ ರೀತಿ ಬರೋ ಎಲ್ರಿಗೂ ಟೆಸ್ಟ್ಗಳು ಇದು ಬೇಕಾಗಲ್ಲ. ಸೊ ನಿಮಗೆ ಬೇಕಾದ ಒಂದು ಸಂದರ್ಭದಲ್ಲಿ ನಿಮಗೆ ಬೇಕಾಗಿರುವಂಥ ಯಾವ ಟೆಸ್ಟು ಸ್ಕ್ಯಾನ್ ಆಗಲಿ ಅದನ್ನು ಸಜೆಸ್ಟ್ ಮಾಡಿ ಅದರಿಂದ ನಿಮಗೆ ಆಗೋ ಬೆನಿಫಿಟನ್ನು ನಿಮಗೆ ತಲುಪಿಸುವಂಥ ಕೆಲಸ ಈ ಒಂದು ಡಾಕ್ಟರ್ಗಳ ಕೆಲಸ. ಸೊ ಹಾಗಾಗಿ ಹೆದರೋ ಅವಶ್ಯಕತೆ ಯಾವತ್ತೂ ಇಲ್ಲ, ನಿಮಗೆ ಆಗುವಂಥ ಬೆನಿಫಿಟ್ ಜಾಸ್ತಿ. ಸೊ ಹಾಗಾಗಿ ಹೆದರಿಕೆ ಅಂತಕ್ಕಂಥ ಒಂದು ಪದಕ್ಕೆ ಅಲ್ಲಿ ಅರ್ಥನೇ ಇಲ್ಲ. ಓಕೆ, ಸೊ ನ್ಯೂರೋ ಸರ್ಜರಿ ಬಗ್ಗೆ ಮಾತಾಡ್ತಾ ಡಾಕ್ಟರ್, ಫಸ್ಟ್ 2 ಎಪಿಸೋಡ್ಸ್ ನಮ್ಮದು ಆಲ್ಮೋಸ್ಟ್ ಒಂದು ಇಂಟ್ರೊಡಕ್ಷನ್ ಥರನೇ ಆಯಿತು, ಇಂಟ್ರೊಡಕ್ಷನ್ ಇನ್ ಟು ದ ವರ್ಲ್ಡ್ ಆಫ್ ನ್ಯೂರೋ ಸರ್ಜರಿ ಆ್ಯಂಡ್ ನ್ಯೂರಾಲಜಿ. ಸೊ ಮುಂಬರುವಂಥ ಎಪಿಸೋಡ್ಸಲ್ಲಿ ಒಂದೊಂದು ಇಶ್ಯೂಸ್ಗಳ ಬಗ್ಗೆ ಸ್ಪೆಸಿಫಿಕ್ ಆಗಿ ಅಡ್ರೆಸ್ ಮಾಡ್ತಾ ಬರೋಣ. ಟು ಬಿಗಿನ್ ವಿತ್ ಸ್ಪೈನ್ ಹೆಲ್ತ್ನ ಬಗ್ಗೆ ಮಾತಾಡೋಣ, ಬಿಕಾಸ್ ದಿಸ್ ಇಸ್ ಒನ್ ವಿಚ್ ಕನೆಕ್ಟ್ಸ್ ಆರ್ ಬ್ರೈನ್ ಆ್ಯಂಡ್ ಆರ್ ಲೋವರ್ ಬ್ಯಾಕ್, ವಿಚ್ ಇಸ್ ಸೋ ಇಂಪಾರ್ಟೆಂಟ್. ನೀವು ಹೇಳಿದ ಹಾಗೆ ಬ್ರೈನ್ನ ನಂತರ ಸೆಕೆಂಡ್ ಮೋಸ್ಟ್ ಇವಾಲ್ವ್ಡ್ ಅಂದರೆ ದಟ್ ಇಸ್ ಸ್ಪೈನ್ ಅಂತ ಹೇಳಿದ್ರಿ ನಮ್ಮ ಮುಂದಿನ ಎಪಿಸೋಡಲ್ಲಿ. ಹಾಗಾಗಿ ಸ್ಪೈನ್ ಹೆಲ್ತ್ನ ಬಗ್ಗೆ ಮಾತಾಡೋಣ ಇನ್ ಡೆಪ್ತ್. ಥ್ಯಾಂಕ್ ಯು ಸೊ ಮಚ್.